ಹಲೋ ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಸೆಕ್ಷನ್ 3 ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನ ಇಂಟರ್ಪ್ರಿಟೇಷನ್ ಕ್ಲಾಸ್ನಲ್ಲಿ ಇರ್ತಕ್ಕಂತಹ ನೋಟಿಸ್ ಅನ್ನುವಂತಹ ವರ್ಡ್ನ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನೋಟಿಸ್ ಅಂತಂದರೆ ಏನು, ನೋಟಿಸ್ ಬಗ್ಗೆ ಏನೇನೆಲ್ಲ ಕೇಸ್ ಲಾಸ್ ಇದೆ ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಲಿಟ್ರಲ್ ಮೀನಿಂಗು, ಸಾಹಿತ್ಯಿಕವಾಗಿರ್ತಕ್ಕಂಥ ಮೀನಿಂಗ್ ಏನು, ನೋಟಿಸ್ ಅಂತಂದರೆ ಇಂಟಿಮೇಷನ್ ಅಥವಾ ವಾರ್ನಿಂಗ್ ಅಂತ ಹೇಳಿ ನೋಡ್ಬೋದು. ಆದರೆ ಲೀಗಲ್ ಮೀನಿಂಗ್ ಏನು ಬರುತ್ತೆ ಅಂತಂದರೆ, ನೋಟಿಸ್ ಅಂತಂದರೆ ಇನ್ಫಾರ್ಮೇಷನ್, ಮಾಹಿತಿ ಇರೋದು ಅಥವಾ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಮಾಹಿತಿ ಇರೋದು ಅಥವಾ ಅದರ ಅವೇರ್ನೆಸ್, ಅರಿವಿರುವಂಥದ್ದು ಅಂತೇಳಿ, ನಾಲೆಡ್ಜ್ ಅಂತೇಳಿ ನಾವು ಕರಿಬೋದು. ಇನ್ಫಾರ್ಮೇಷನ್ ಅಥವಾ ನಾಲೆಡ್ಜು. ಲೀಗಲ್ ಮೀನಿಂಗ್ ಈಸ್ ಇನ್ಫಾರ್ಮೇಷನ್ ಆರ್ ನಾಲೆಡ್ಜು, ಲಿಟ್ರಲ್ ಮೀನಿಂಗ್ ಈಸ್ ಇಂಟಿಮೇಷನ್ ಆರ್ ವಾರ್ನಿಂಗ್ ಅಂತೇಳಿ. ಸೊ ಇದರಲ್ಲಿ ನಾವು ಮೀನಿಂಗ್ ಏನಂತ ನಾವು ನೋಡ್ಬೋದು ಅಂತಂದರೆ, ಎ ಪರ್ಸನ್ ಈಸ್ ಸೆಟ್ ಟು ಹ್ಯಾವ್ ನೋಟಿಸ್ ಟು ಎ ಫ್ಯಾಕ್ಟ್ ವೆನ್ ಹಿ ಆ್ಯಕ್ಚುಲಿ ನೋಸ್ ದಟ್ ಫ್ಯಾಕ್ಟ್ ಆರ್ ವೆನ್ ಬಟ್ ಫಾರ್ ವಿಲ್ಫುಲ್ ಅಬ್ಸ್ಟೆನ್ಷನ್ ಫ್ರಮ್ ಎಂಕ್ವೈರಿ ಆರ್ ಸರ್ಚ್ ವಿಚ್ ಹಿ ಆಟ್ ಟು ಹ್ಯಾವ್ ಮೇಡ್ ಆರ್ ಗ್ರಾಸ್ ನೆಗ್ಲಿಜೆನ್ಸ್ ಹಿ ವುಡ್ ಹ್ಯಾವ್ ನೋನ್ ಇಟ್ ಅಂತಂದರೆ, ಒಬ್ಬ ವ್ಯಕ್ತಿಗೆ ಒಂದು ಫ್ಯಾಕ್ಟ್ನ ಬಗ್ಗೆ ಮಾಹಿತಿ ಇರುವುದಕ್ಕೆ, ಅದನ್ನು ತಿಳುವಳಿಕೆ ಇರುವುದಕ್ಕೆ, ಅಥವಾ ಅವನು ಕೆಲಸನ ಮಾಡದೇ ಇರೋದು ಅದು ವಿಲ್ಫುಲ್ ಅಬ್ಸ್ಟೆನ್ಷನ್ ಆಗಿರೋದಕ್ಕೆ, ಅವನು ಪರ್ಪಸ್ಫುಲ್ಲಿನೇ ಅದನ್ನು ತಿಳ್ಕೊಳೋದಕ್ಕೆ ಇಷ್ಟಪಟ್ಟಿಲ್ಲ ಅನ್ನೋದು ಕೂಡ ಅವನಿಗೆ ಮಾಹಿತಿ ಇರುತ್ತೆ. ಅದನ್ನು ಯಾವಾಗ ತಿಳ್ಕೊಳ್ತಾರೆ ಅಂತಂದರೆ, ಫ್ರಮ್ ಎಂಕ್ವೈರಿ ಇಟ್ ಈಸ್ ಕಮ್ ಟು ನೋ ದಟ್ ವಿಲ್ಫುಲ್ ಅಬ್ಸ್ಟೆನ್ಷನ್. ಈಗ ಏನೋ ಒಂದು ನೋಟಿಸ್ ಬರುತ್ತೆ ಕೋರ್ಟಿಂದ, ನೋಟಿಸ್ನ ರಿಸೀವ್ ಮಾಡಲ್ಲ ಅವನು. ಒಬ್ಬ ವ್ಯಕ್ತಿ ಹೇಗೆ ನೋಟಿಸ್ ಕಳಿಸ್ತಾರೆ, ಆ ನೋಟಿಸ್ನ ಅವನು ರಿಸೀವ್ ಮಾಡಲ್ಲ. ಹಿ ವಿಲ್ಫುಲಿ ಅಬ್ಸ್ಟೈನ್ ಅಂತ ಹೇಳಿ ಕರೀತಾರೆ. ಈ ವಿಲ್ಫುಲಿ ಅಬ್ಸ್ಟೈನ್ಸ್ ಟು ರಿಸೀವ್ ದ ನೋಟಿಸು. ಅಂಥ ಸಂದರ್ಭದಲ್ಲಿ ಯಾಕೆ ರಿಸೀವ್ ಮಾಡಲ್ಲ ಅವನು ಅಂತಂದರೆ, ಅವನಿಗೆ ಗೊತ್ತಿರುತ್ತೆ ಏನೋ ಒಂದು ನೋಟಿಸ್ ಇಂಥ ಕಾರಣಕ್ಕೆ ಬಂದಿರುತ್ತೆ, ಅದಕ್ಕೆ ಅದನ್ನು ರಿಸೀವ್ ಮಾಡೋದು ಬೇಡ ಅಂತೇಳಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ವಿಲ್ಫುಲ್ ಅಬ್ಸ್ಟೆನ್ಷನ್ ಅಂತೇಳಿ ಕರಿತೀವಿ. ಆ ವಿಲ್ಫುಲ್ ಅಬ್ಸ್ಟೆನ್ಷನ್ನು ಕೂಡ ಒಂದು ರೀತಿ ಅದು ನೋಟಿಸ್ ಅಂತಲೇ ಹೇಳಿ ಕರಿಬೋದು. ಅಥವಾ ಈವನ್ ಗ್ರಾಸ್ ನೆಗ್ಲಿಜೆನ್ಸ್ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಅಂತಂದರೆ, ಇಫ್ ಎ ಒಬ್ಬ ಪರ್ಸನ್ನು ಒಂದು ಡ್ಯೂ ಕೇರ್, ಈಗ ಪರ್ಸನ್ ಎ ಅಂತ ಏನಿದ್ದಾನೆ, ಇವನು ಒಂದು ಮಷಿನರಿ ಪ್ಲ್ಯಾಂಟ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಡ್ಯೂ ಕೇರ್ನ ತೊಗೊಂಡು ಆ ಮಷಿನರಿ ಪ್ಲ್ಯಾಂಟ್ನ ಅವನು ವರ್ಕ್ ಮಾಡಬೇಕಾಗಿರುತ್ತೆ. ಆದರೆ ಅವನು ಡ್ಯೂ ಟು ಹಿಸ್ ಗ್ರಾಸ್ ನೆಗ್ಲಿಜೆನ್ಸು ಏನಾಗುತ್ತೆ, ಮಷಿನರಿ ಪ್ಲ್ಯಾಂಟ್ ಏನೋ ಕೆಟ್ಟೋಗ್ಬಿಡುತ್ತೆ ಅಥವಾ ಇನ್ನೊಂದೇನೋ ಆಗುತ್ತೆ. ಸೊ ಗ್ರಾಸ್ ನೆಗ್ಲಿಜೆನ್ಸ್ ಅಂತಂದರೆ, ಈವನ್ ದೋ ಈ ನೋಸ್ ಆಲ್ ದ ಸಿಚುಯೇಷನ್, ಹಿ ನೆಗ್ಲೆಕ್ಟೆಡ್. ಬಿಕಾಸ್ ಆಫ್ ದಟ್ ನೆಗ್ಲೆಕ್ಟ್ ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್. ಸೊ ಅದರಿಂದ ಈ ಒಂದು ಪ್ರಾಪರ್ಟಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ಗ್ರಾಸ್ ನೆಗ್ಲಿಜೆನ್ಸ್ ಅಂತ ಹೇಳಿ ಕರೀತಾರೆ. ಈ ಗ್ರಾಸ್ ನೆಗ್ಲಿಜೆನ್ಸು ಕೂಡ ಏನಾಗುತ್ತೆ, ನೋಟಿಸ್ಗೆ ಒಳಪಡುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಸೊ ನೋಟಿಸ್ನಲ್ಲಿ 2 ರೀತಿ ಇರುತ್ತೆ. ಏನು ಅಂತಂದರೆ, ಆ್ಯಕ್ಚುಯಲ್ ಆರ್ ಎಕ್ಸ್ಪ್ರೆಸ್ ನೋಟಿಸ್. ಇದು ಒಂದು ರೀತಿ ಡೆಫಿನೆಟ್ ಮತ್ತು ಡೈರೆಕ್ಟ್ ಆಗಿರುತ್ತೆ. ಅದರಲ್ಲಿ ಬಿಟ್ವೀನ್ 2 ಪಾರ್ಟೀಸ್, ಅಂದರೆ ಯಾರ್ಯಾವ ಪಾರ್ಟಿ ಮಧ್ಯೆ ನೋಟಿಸ್ ಬೇಕಾಗಿರುತ್ತಲ್ಲ ಆ ಪಾರ್ಟಿ ಮಧ್ಯೆ ಡೈರೆಕ್ಟಾಗಿ ಆಗಿರುತ್ತೆ ಅದು ನೋಟಿಸು, ಅಥವಾ ಡೈರೆಕ್ಟಾಗಿ ಅದು ಡೆಫಿನೆಟ್ಟಾಗಿ ಅದು ತಿಳಿಯಲ್ಪಟ್ಟಿರುತ್ತೆ ಇಬ್ಬರು ಪಾರ್ಟೀಸ್ಗಳ ಮಧ್ಯೆ. ಕನ್ಸ್ಟ್ರಕ್ಟಿವ್ ನೋಟಿಸ್ ಅಂತಂದರೆ ಏನು? ಕನ್ಸ್ಟ್ರಕ್ಟಿವ್ ನೋಟಿಸ್ ಅಂತಂದರೆ ಥ್ರೂ ಸಿಚುಯೇಷನ್ಸು, ಥ್ರೂ ಸರ್ಕಮ್ಸ್ಟೆನ್ಸಸ್ಸು ಅದನ್ನು ತಿಳ್ಕೊಳೋವಂಥ, ಅಂದರೆ ಆ ಕೆಲವು ಸಿಚುಯೇಷನ್ಸ್ಗಳನ್ನು ನಾವು ಗಮನಿಸಿದಾಗ ನಾವು ಅಂದ್ಕೊಳ್ಬೋದು ನೋಟಿಸ್ ಅನ್ನುವಂಥದ್ದು ಆಲ್ರೆಡಿ ಆ ವ್ಯಕ್ತಿಗೆ ಗೊತ್ತಾಗಿದೆ ಥ್ರೂ ಸಿಚುಯೇಷನ್ಸ್ ಅಂತ ಹೇಳಿ. ಇದನ್ನು ಒಂದು ಡಾಕ್ಟ್ರಿನ್ ಅಂತ ಹೇಳಿ ಕರೀತಾರೆ. ಯಾವ ಡಾಕ್ಟ್ರಿನ್ ಮೇಲೆ ನಿಂತಿದೆ ಅಂತಂದರೆ, ಡಾಕ್ಟ್ರಿನ್ ಆಫ್ ಕನ್ಸ್ಟ್ರಕ್ಟಿವ್ ನೋಟಿಸ್ ಅನ್ನೋವಂಥದ್ರ ಮೇಲೆ ನಿಂತಿದೆ. ಸೊ ಈ ಡಾಕ್ಟ್ರಿನ್ ಆಫ್ ಕನ್ಸ್ಟ್ರಕ್ಟಿವ್ ನೋಟಿಸ್ ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ನಿಂತಿದೆ ಅಂತಂದರೆ, ಈಕ್ವಿಟಬಲ್ ಲಾ ಅಥವಾ ಈಕ್ವಿಟಿ ಅಂತ. ಇದು ಯಾಕೆ ಅಂತಂದರೆ, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಟ್ರಾನ್ಸ್ಫರಿಯ ಯಾರಿಗೆ ಕಳಿಸಿರ್ತಾರಲ್ಲ ಪ್ರಾಪರ್ಟಿ, ಅವರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ಯಾವುದು ಡಾಕ್ಟ್ರಿನ್ ಆಫ್ ಕನ್ಸ್ಟ್ರಕ್ಟಿವ್ ನೋಟಿಸನ್ನು ಇನ್ವಾಲ್ವ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ಲು, ಎ ಅನ್ನೋವಂಥ ವ್ಯಕ್ತಿ ಒಂದು ಪ್ರಾಪರ್ಟಿನ ಬಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಈ ಪ್ರಾಪರ್ಟಿ ಪಿ ಏನಿದೆಯಲ್ಲ, ಈ ಪ್ರಾಪರ್ಟಿಗೆ ಅಂದರೆ ಈ ಪ್ರಾಪರ್ಟಿಗೆ ಅವರ ಒಂದು ಸಕ್ಸೆಸರ್ಸ್ ಇರ್ತಾರೆ. ಆ್ಯಕ್ಚುಲಿ ಸಕ್ಸೆಷನ್ ಪ್ರಾಪರ್ಟಿ, ಇನ್ಹೆರಿಟ್ ಮಾಡ್ಕೊಳ್ಳೋಂಥ ಪ್ರಾಪರ್ಟಿ. ಅಂತಹ ಪ್ರಾಪರ್ಟಿನ ಏನು ಮಾಡಿದ್ದಾನೆ, ಏನು ಮಾಡಿಬಿಟ್ಟಿದ್ದಾನೆ, ಸೆಲ್ ಮಾಡಿಬಿಟ್ಟಿದ್ದಾನೆ ಅಥವಾ ಟ್ರಾನ್ಸ್ಫರ್ ಮಾಡಿದ್ದಾನೆ ಬಿಗೆ ಆ ವಿಷಯ ಗೊತ್ತಿತ್ತು ಅಂದಲ್ಲಿ, ಇಫ್ ಬಿ ಹ್ಯಾಸ್ ನೋಟಿಸ್ ಆಫ್ ದ ಪ್ರಾಪರ್ಟಿ ಅಬೌಟ್ ದ ಸಕ್ಸೆಷನ್ನು ಅಥವಾ ಆ ಒಂದು ಅದರ್ ರೈಟ್ಸ್ ಅಬೌಟ್ ದ ಪ್ರಾಪರ್ಟಿ ಅಂತಂದಾಗ, ಸೊ ಅಂಥ ಸಂದರ್ಭದಲ್ಲಿ
ಅವನಿಗೆ ಬಿಗೆ ಆ ನೋಟಿಸ್ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಇಫ್ ಬಿ ಈಸ್ ನಾಟ್ ಹ್ಯಾವಿಂಗ್ ಎನಿ ನೋಟಿಸ್ ಆಫ್ ಅಬೌಟ್ ದ ಪ್ರಾಪರ್ಟಿ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅದನ್ನು ನಾವು ಬಿಗೆ ನೋಟಿಸ್ ಯಾವುದೇ ರೀತಿ ನಾಲೆಜ್ ಇಲ್ಲ ಅಂಥೇಳಿ ಕನ್ಸಿಡರ್ ಆಗುತ್ತೆ. ಸೊ ನೋಟಿಸ್ ಇತ್ತು ಅಂತಂದರೆ ಕೇಸ್ ಒಂದು ಕಡೆ ಹೋಗ್ಬಿಡುತ್ತೆ, ನೋಟಿಸ್ ಇಲ್ಲ ಅಂತಂದರೆ ಇನ್ನೊಂದು ದಿಕ್ಕಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದಿಸ್ ನೋಟಿಸ್ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಒಂದು ಕೇಸ್ ಇದೆ, ಬಿಪಿನ್ ವರ್ಸಸ್ ಪ್ರಿಯಾಂಕಾ ಬ್ರತ ಅಂತೇಳಿ. ಇದರಲ್ಲಿ ಕನ್ಸ್ಟ್ರಕ್ಟಿವ್ ನೋಟಿಸ್ ಈಸ್ ಎ ನಾಲೆಡ್ಜ್ ವಿಚ್ ದ ಕೋರ್ಟ್ ಇಂಪ್ಯೂಟೆಡ್ ಟು ಎ ಪಾರ್ಟಿ ಅಪಾನ್ ಎ ಪ್ರಿಸಂಪ್ಷನ್ ಸೋ ಸ್ಟ್ರಾಂಗ್ ದಟ್ ಇಟ್ ಕೆನಾಟ್ ಬಿ ಅಲೌಡ್ ಟು ಬಿ ರಿಬುಟೆಡ್, ದಟ್ ನಾಲೆಡ್ಜ್ ಮಸ್ಟ್ ಹ್ಯಾವ್ ಬೀನ್ ಕಮ್ಯುನಿಕೇಟೆಡ್ ಅಂತಂದರೆ ಕೋರ್ಟು ಏನಂತ ಪ್ರಿಸ್ಯೂಮ್ ಮಾಡುತ್ತೆ ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಟಿವ್ ನೋಟಿಸ್ ಅಂತಂದರೆ, ಈ ಒಂದು ಕೇಸ್ನ ಪ್ರಕಾರ ಆ ಒಂದು ಸಿಚುಯೇಷನ್ಸ್ಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಕೋರ್ಟು ಸ್ಟ್ರಾಂಗ್ಲಿ ಅದು ಕನ್ಸಿಡರ್ ಮಾಡ್ತಿದೆ. ಏನಂತ ಅಂದರೆ ಸ್ಟ್ರಾಂಗ್ಲಿ ಸಿಚುಯೇಷನ್ಸ್ಗಳ ಮೂಲಕ ಏನಾಗ್ತಾ ಇದೆ, ಒಂದು ಟ್ರಾನ್ಸ್ಫರ್ ಏನಾಗಿದೆ ಅಥವಾ ಒಂದು ಪಾರ್ಟಿ ಏನಿದಾರಲ್ಲ ಆ ಪಾರ್ಟಿಗೆ ಡೆಫಿನೆಟ್ಲಿ ನಾಲೆಜ್ ಅನ್ನುವಂಥದ್ದು ಇದೆ ಅದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಿಚುಯೇಷನ್ಸ್ ಅಥವಾ ಪ್ರಿಸಂಪ್ಷನ್ ಕೆಲವು ಸಂದರ್ಭದಲ್ಲಿ ಬೇಸ್ಡ್ ಆನ್ ದ ಸಿಚುಯೇಷನ್ಸು ಸರ್ಕಮ್ಸ್ಟೆನ್ಸು ಪ್ರಿಸಂಪ್ಷನ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿ ಬ್ಯಾಂಕ್ ಆಫ್ ಬಾಂಬೆ ಮತ್ತು ಸುಲೈಮಾನ್ ಈ ಒಂದು ಕೇಸಲ್ಲಿ ಕೋರ್ಟ್ ಹೆಲ್ಡ್ ದಟ್ ಕನ್ಸ್ಟ್ರಕ್ಟಿವ್ ನೋಟಿಸ್ ವಿತ್ ದ ಬ್ಯಾಂಕ್ ಆ್ಯಂಡ್ ಚಾರ್ಜ್ ಪ್ರಿವೈಲ್ಡ್ ಓವರ್ ದ ಮಾರ್ಟ್ಗೇಜ್ ಟು ದ ಬ್ಯಾಂಕ್. ಇಲ್ಲಿ ಏನಾಗ್ತದೆ ಈ ಕೇಸ್ನಲ್ಲಿ ಅಂತಂದರೆ, ಒಬ್ಬ ವ್ಯಕ್ತಿ ಎ ವ್ಯಕ್ತಿ ಏನು ಮಾಡ್ತಾನೆ, ಬಿಯಿಂದ ಒಂದು ಪ್ರಾಪರ್ಟಿಯನ್ನು ಪಡ್ಕೊಳ್ತಾನೆ. ಆದರೆ ಈ ಬಿ ಪ್ರಾಪರ್ಟಿ ಮೇಲೆ ಬ್ಯಾಂಕ್ ಕೂಡ ಈ ಬಿನ ಪ್ರಾಪರ್ಟಿ ಏನು ಪಿ ಅಂತ ಇರುತ್ತಲ್ಲ, ಇದು ಒಂದು ಮಾರ್ಟ್ಗೇಜ್ ಆಗಿರುತ್ತೆ. ಒಂದು ಬ್ಯಾಂಕ್ನಲ್ಲಿ ಮಾರ್ಟ್ಗೇಜ್ ಆಗಿರುತ್ತೆ. ಈ ಬ್ಯಾಂಕಲ್ಲಿ ಮಾರ್ಟ್ಗೇಜ್ ಆಗಿರೋ ಕಾರಣದಿಂದ ಬ್ಯಾಂಕಿಗೂ ಕೂಡ ಕೆಲವು ಹಕ್ಕುಗಳು ಬಂದಿರುತ್ತೆ. ಸೊ ಅಂಥ ಹಕ್ಕುಗಳು ಬಂದಿರ್ತವೆ ಮತ್ತು ಕೆಲವು ರೈಟ್ಸ್ಗಳು ಕೂಡ ಬಂದಿರುತ್ತೆ. ಅಂಥ ರೈಟ್ಸ್ಗಳು ಏನಾಗುತ್ತೆ, ಆ ಕಂಪ್ಲೀಟ್ ರೈಟ್ಸ್ಗಳು ಕೂಡ ಬಿಯಿಂದ ಎಗೆ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಕೋರ್ಟ್ ಹೆಲ್ಡ್ ದಟ್ ದ ಕನ್ಸ್ಟ್ರಕ್ಟಿವ್ ನೋಟಿಸ್ ವಿತ್ ದ ಬ್ಯಾಂಕ್ ಆ್ಯಂಡ್ ಚಾರ್ಜ್ ಪ್ರಿವೈಲ್ಡ್ ಓವರ್ ದ ಮಾರ್ಟ್ಗೇಜ್ ಟು ದ ಬ್ಯಾಂಕ್. ಕನ್ಸ್ಟ್ರಕ್ಟಿವ್ ನೋಟಿಸ್ ಅಂತಂದರೆ ಎಗೆ ಗೊತ್ತಿರಬೇಕಾಗಿತ್ತು ಏನಂತ ಅಂದರೆ, ಇದು ಬಿ ಏನು ಮಾಡಿದ್ದಾನೆ, ಸೆಲ್ ಮಾಡಿದ್ದಾನೆ ಅಥವಾ ಟ್ರಾನ್ಸ್ಫರ್ ಮಾಡಿದಾನಲ್ಲ ಈ ಪ್ರಾಪರ್ಟಿ ಮಾರ್ಟ್ಗೇಜ್ ಮಾಡಿದ್ದಾನೆ ಬ್ಯಾಂಕಲ್ಲಿ ಅನ್ನುವಂಥದ್ದು ಗೊತ್ತಾಗಿರಬೇಕಾಗಿತ್ತು ಥ್ರೂ ದ ಕನ್ಸ್ಟ್ರಕ್ಟಿವ್ ನೋಟಿಸ್. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನೇ ನಾವು ಇನ್ನೊಂದು ಸ್ವಲ್ಪ ಡೀಟೇಲಾಗಿ ನಾವು ನೋಡೋದಾದರೆ ನೋಡಿ, ಲೀಗಲಿ ಒಂದು ಪ್ರಿಸಂಪ್ಷನ್, ಒಂದು ಕೋರ್ಟ್ ಪ್ರಿಸಂಪ್ಷನ್, ಈ ಒಂದು ಕೇಸ್ನಲ್ಲಿ ನಾವು ಗಮನಿಸೋದು ಲೀಗಲಿ ಕೋರ್ಟ್ ಹ್ಯಾಸ್ ಪ್ರಿಸ್ಯೂಮ್ಡ್ ದಟ್ ದ ನಾಲೆಜ್ ವಾಸ್ ದೇರ್ ಅಥವಾ ನೋಟಿಸ್ ವಾಸ್ ದೇರ್ ಅನ್ನುವಂಥದ್ದನ್ನು ಹೇಗೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಅಂತಂದರೆ, ಅದಕ್ಕೆ ಲೀಗಲ್ ಪ್ರಿಸಂಪ್ಷನ್ ಕಂಡೀಷನ್ಸ್ ಅಂತ ಹೇಳಿ ಕೆಲವು ಕಂಡೀಷನ್ಸ್ ಇರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ, ವಿಲ್ಫುಲ್ ಅಬ್ಸ್ಟೆನ್ಷನ್ ಆಗಿರಬೇಕು ಅಂತಂದರೆ ಅವನೇ ವಾಲಂಟ್ರಿಲಿ ಅದನ್ನು ಅಬ್ಸ್ಟೈನ್ ಮಾಡಿರಬೇಕು ಅಥವಾ ನಿಲ್ಲಿಸಿರಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ಡೆಫಿನೆಟ್ಲಿ ಕೋರ್ಟ್ ವಿಲ್ consider that person who has willfully abstained, he is having a notice. ಅಥವಾ ಒಂದು ರಿಜಿಸ್ಟ್ರೇಷನ್ ಆಗಿರುತ್ತೆ, ಏನೋ ಒಂದು ನೋಟಿಸ್, ಏನೋ ಅಗ್ರಿಮೆಂಟ್ ಅಥವಾ ಏನೋ ರಿಜಿಸ್ಟ್ರೇಷನ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ಆಗುವಂಥ ಸಂದರ್ಭದಲ್ಲಿ, ಅಥಾರಿಟಿಯ ಅಂಡರ್ ರಿಜಿಸ್ಟ್ರೇಷನ್ ಆಗುವಂಥ ಸಂದರ್ಭದಲ್ಲಿ ಆ ಒಂದು ಅಗ್ರಿಮೆಂಟ್ ಅಥವಾ ಅಗ್ರಿಮೆಂಟ್ನಲ್ಲಿ ಇರುವಂಥ ಎಲ್ಲ ಮಾಹಿತಿಗಳು ಕೂಡ ಆ ರಿಲೇಟೆಡ್ ಪಾರ್ಟೀಸ್ಗಳಿಗೆ ಅದು ತಿಳಿದಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಅದನ್ನು ರಿಜಿಸ್ಟ್ರೇಷನ್ನಲ್ಲೂ ಕೂಡ ಇಫ್ ಎ ಡಾಕ್ಯುಮೆಂಟ್ ಈಸ್ ರಿಜಿಸ್ಟರ್ಡ್ ಅಂತ ಒಂದು ಸಂದರ್ಭದಲ್ಲಿ ಇಟ್ ಈಸ್ ಲೀಗಲಿ ಪ್ರಿಸ್ಯೂಮ್ಡ್ ದಟ್ ದ ನೋಟಿಸ್ ಈಸ್ ದೇರ್ ಫಾರ್ ಆಲ್ ದ ಪಾರ್ಟೀಸ್. ಅಥವಾ ಇನ್ನೊಂದು ಆ್ಯಕ್ಚುಯಲ್ ಪೊಸೆಷನ್, ಈಗ ಒಂದು ಪ್ರಾಪರ್ಟಿನ ಅವ್ರು ಆ್ಯಕ್ಚುಯಲ್ ಪೊಸೆಷನ್ನ ಪಡ್ಕೊಂಡಿದ್ದಾರೆ ಅಂತಂದರೆ ಈವನ್ ಅಂತಹ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ, ಅದು ಲೀಗಲಿ ಪ್ರಿಸ್ಯೂಮ್ಡ್ ದಟ್ ನೋಟಿಸ್ ಇದೆ, ಆ ವ್ಯಕ್ತಿಗೆ ಅದ್ರ ಬಗ್ಗೆ ನೋಟಿಸ್ ಇದೆ ಅಂತೇಳಿ. ಅಥವಾ ಇನ್ನೊಂದು ಇದರಲ್ಲಿ ನೋಟಿಸ್ ಟು ಏಜೆಂಟ್. ಈಗ ಓನರ್ ಇರ್ತಾನೆ, ಓನರ್ ಬದಲು ಅಥವಾ ಪ್ರಿನ್ಸಿಪಲ್ ಇರ್ತಾನೆ, ಪ್ರಿನ್ಸಿಪಲ್ ಬದಲು ಅವನ ಏಜೆಂಟ್ಗೆ ನಾವು ನೋಟಿಸ್ ತಿಳಿಸಿದ್ರು ಕೂಡ ಇಟ್ ಈಸ್ ಈಕ್ವಾಲೆಂಟ್ ದಟ್ ದ ನೋಟಿಸ್ ಈಸ್ ಗಿವನ್ ಟು ದ ಪ್ರಿನ್ಸಿಪಲ್ ಅಂತೇಳಿ. ಸೊ ಈ ಇಷ್ಟು ಕಂಡೀಷನ್ಸ್ನಲ್ಲಿ ಏನಾಗುತ್ತೆ, ಕೋರ್ಟ್ ಅಥವಾ ಲೀಗಲಿ ದ ಪ್ರಿಸಂಪ್ಷನ್ ದಟ್ ನೋಟಿಸ್ ಅನ್ನುವಂಥದ್ದು ಇದೆ ಅನ್ನುವಂಥ ಪ್ರಿಸಂಪ್ಷನ್ ಸಿಗುತ್ತೆ. ಇದಕ್ಕೆ ನಾವು ನೋಡ್ತಾ ಹೋಗೋದಾದರೆ ಒಂದೆರಡು
ಕೇಸ್ಗಳನ್ನು ನಾವು ಗಮನಿಸ್ಬೋದು. ನೋಡಿ, ವಿಲ್ಫುಲ್ ಅಬ್ಸ್ಟೆನ್ಷನ್ ಅಂತೇಳಿ, ವಿಲ್ಫುಲ್ ಅಬ್ಸ್ಟೆನ್ಷನಿಗೆ ಇರುವಂಥ ಕೇಸು ಕೌಸಲ್ ಸಿ ಅಮ್ಮಲ್ ವರ್ಸಸ್ ಶಂಕರಂ ಥಿಯರ್ ಅಂತೇಳಿ. ಇದರಲ್ಲಿ ವಿಲ್ಫುಲ್ ಅಬ್ಸ್ಟೆನ್ಷನ್, ಕೋರ್ಟ್ ಹೆಲ್ಡ್ ದಟ್ ದ ಯೂಸ್ ಆಫ್ ವರ್ಡ್ ವಿಲ್ಫುಲ್ ಇನ್ ಇಂಟರ್ಪ್ರಿಟೇಷನ್ ಕ್ಲಾಸ್ ಶೋಸ್ ದಟ್ ದ ಅಬ್ಸ್ಟೆನ್ಷನ್ ಫ್ರಮ್ ದ ಇಂಕ್ವೈರಿ ಶುಡ್ ಬಿ ಡಿಸೈನ್ಡ್ ಆ್ಯಂಡ್ ಡ್ಯೂ ಟು ಡಿಸೈರ್ ಟು ಅವಾಯ್ಡ್ ಎನ್ ಇಂಕ್ವೈರಿ ವಿಚ್ ವುಡ್ ಲೆಡ್ ಹಿಮ್ ಟು ಅಲ್ಟಿಮೇಟ್ ನಾಲೆಜ್. ಅಂತಂದರೆ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಂದು ನೋಟಿಸ್ ಏನೋ ಒಂದು ಹೋಗಿರುತ್ತೆ ಎ ಇಂದ ಬಿಗೆ, ಅಥವಾ ಎ ಇಂದ ಬಿಗೆ ಯಾವುದೋ ಒಂದು ನೋಟಿಸ್ ಹೋಗಿರುತ್ತೆ. ಸೊ ಈ ನೋಟಿಸನ್ನು ಬಿ ಏನು ಮಾಡ್ತಾನೆ, ಅವನು ರಿಸೀವ್ ಮಾಡ್ದಲೇ ವಿಲ್ಫುಲಿ ಅಬ್ಸ್ಟೈನ್ ಟು ರಿಸೀವ್. ಸೊ ಅಂಥ ಒಂದು ಸಂದರ್ಭದಲ್ಲಿ ಬಿ ವಿಲ್ ಹ್ಯಾವ್ ಎನ್ ಅಲ್ಟಿಮೇಟ್ ನಾಲೆಜ್, ಅವನಿಗೆ ಮುಂಚೆನೇ ಗೊತ್ತಿರುತ್ತೆ ಅಲ್ಟಿಮೇಟ್ ನಾಲೆಡ್ಜು. ಬಿಕಾಸ್ ಆಫ್ ದಟ್ ಅಲ್ಟಿಮೇಟ್ ನಾಲೆಡ್ಜ್ ಬಿ ಡಿಡ್ ನಾಟ್ ರಿಸೀವ್. ಸೊ ಹಾಗಾಗಿ ಕೋರ್ಟ್ ವಿಲ್ ಪ್ರಿಸ್ಯೂಮ್ ದ್ಯಾಟ್ ದಿಸ್ ವಿಲ್ಫುಲ್ ಅಬ್ಸ್ಟೆನ್ಷನ್ ಈಸ್ ಕನ್ಸಿಡರ್ಡ್ ಟು ಬಿ ಎ ನೋಟಿಸ್ ಅಂತೇಳಿ ಕನ್ಸಿಡರ್ ಮಾಡುತ್ತೆ ಕೋರ್ಟ್. ಓಕೆ, ಇದಾದ ನಂತರ ನಾವು ಗ್ರಾಸ್ ನೆಗ್ಲಿಜೆನ್ಸನ್ನು ನಾವು ನೋಡೋದಾದರೆ, ಗ್ರಾಸ್ ನೆಗ್ಲಿಜೆನ್ಸ್ ನೋಡಿ, ಗ್ರಾಸ್ ನೆಗ್ಲಿಜೆನ್ಸ್ ಬೇರೆ, ಫ್ರಾಡ್ ಬೇರೆ. ಗ್ರಾಸ್ ನೆಗ್ಲಿಜೆನ್ಸ್ ವಿಲ್ ನಾಟ್ ಲೀಡ್ ಟು ಎ ಫ್ರಾಡ್ ಅನ್ನೋಂಥದ್ದು, ಫ್ರಾಡುಲೆಂಟ್ ಟ್ರಾನ್ಸ್ಫರ್ಸ್ ಏನಾಗುತ್ತಲ್ಲ ಇದೆಲ್ಲ ಫ್ರಾಡ್ನಲ್ಲಿ ರಾಂಗ್ ಇಂಟೆನ್ಷನ್ ಇರುತ್ತೆ ಅಂತಂದರೆ ತಪ್ಪು ಮಾಡೋದಕ್ಕೆ ಆಲ್ರೆಡಿ ಡಿಸೈಡ್ ಮಾಡಿಕೊಂಡು ಫ್ರಾಡ್ ಮಾಡೋದನ್ನು ಮಾಡೋವಂಥ ಕೆಲಸನ ಫ್ರಾಡ್ ಅಂತೇಳಿ ಕರೀತಾರೆ. ಆದರೆ ಗ್ರಾಸ್ ನೆಗ್ಲಿಜೆನ್ಸಲ್ಲಿ ರಾಂಗ್ ಇಂಟೆನ್ಷನ್ ಇರಲ್ಲ, ಬಟ್ ಅಲ್ಲೇನಾಗಿರುತ್ತೆ, ಹಿ ಹ್ಯಾಡ್ ದ ಚಾನ್ಸ್ ಟು ಡೂ ಸಮ್ ರೈಟ್, ಬಟ್ ಹಿ ಡಿಡ್ ನಾಟ್ ಡೂ ದಟ್ ರೈಟ್. ಸೊ ಹಂಗಾಗಿ ಗ್ರಾಸ್ ನೆಗ್ಲಿಜೆನ್ಸ್ ಈಸ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್ ದ್ಯಾನ್ ದ ಫ್ರಾಡ್ಗೂ ಗ್ರಾಸ್ ನೆಗ್ಲಿಜೆನ್ಸ್ಗೂ ಡಿಫ್ರೆನ್ಸ್ ಬರುತ್ತೆ. ಇದನ್ನು ಹಡ್ಸ್ಟನ್ ವರ್ಸಸ್ ವಿನ್ಸಿ ಕೇಸ್ನಲ್ಲಿ ನಾವು ಗಮನಿಸ್ಬೋದು. ಗ್ರಾಸ್ ನೆಗ್ಲಿಜೆನ್ಸ್ ವಾಸ್ ಪ್ರಿಸ್ಯೂಮ್ಡ್ ಆಫ್ ಸೋ ಅಗ್ರವೇಟೆಡ್ ನೇಚರ್ ಟು ಇಂಡಿಕೇಟ್ ಎನ್ ಆ್ಯಟಿಟ್ಯೂಡ್ ಆಫ್ ಮೆಂಟಲ್ ಇಂಡಿಫರೆನ್ಸ್ ಟು ಆಬ್ವಿಯಸ್ ರಿಸ್ಕ್. ಸೊ ಈವನ್ ಇಫ್ ದೇರ್ ಈಸ್ ಎನ್ ಆಬ್ವಿಯಸ್ ರಿಸ್ಕು, ಸೊ ಅಂಥ ಸಂದರ್ಭದಲ್ಲೂ ಕೂಡ ಈ ಶೋಯಿಂಗ್ ಅ ಮೆಂಟಲ್ ಇಂಡಿಫರೆನ್ಸ್. ಆ್ಯಂಡ್ ಕೋರ್ಟ್ ಆಫ್ ಜಸ್ಟಿಸ್ ವಿಲ್ ಟ್ರೀಟ್ ಆ್ಯಸ್ ಎನ್ ಎವಿಡೆನ್ಸ್ ಆಫ್ ಫ್ರಾಡ್. ಸೊ ಅಂಥ ಸಂದರ್ಭದಲ್ಲಿ ಕೋರ್ಟ್ ಆಫ್ ಜಸ್ಟಿಸ್ ಮೇ ಟ್ರೀಟ್ ಇಟ್ ಆ್ಯಸ್ ಎನ್ ಎವಿಡೆನ್ಸ್ ಆಫ್ ಫ್ರಾಡ್ ಮಾಡೋದಕ್ಕೆ ಒಂದು ಎವಿಡೆನ್ಸ್, ಗ್ರಾಸ್ ನೆಗ್ಲಿಜೆನ್ಸ್ ಕ್ಯಾನ್ ಬಿಕಮ್ ಎನ್ ಎವಿಡೆನ್ಸ್ ಅಂತೇಳಿ ಇಲ್ಲಿ ಹೇಳ್ತಾರೆ. ಸೊ ಹಡ್ಸ್ಟನ್ ಆ್ಯಂಡ್ ವರ್ಸಸ್ ವಿನ್ಸಿ ಈ ಕೇಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಏನು ಹೇಳ್ತಿದ್ದಾರೆ, ಮೆಂಟಲ್ ಇಂಡಿಫರೆನ್ಸ್ ಇರುತ್ತೆ ಟು ಆನ್ ಆಬ್ವಿಯಸ್ ರಿಸ್ಕು. ಸೊ ಅಂಥ ಸಂದರ್ಭದಲ್ಲಿ ಕೋರ್ಟ್ ವಿಲ್ ಟ್ರೀಟ್ ದಿಸ್ ಗ್ರಾಸ್ ನೆಗ್ಲಿಜೆನ್ಸ್ ಆ್ಯಸ್ ಎನ್ ಎವಿಡೆನ್ಸ್ ಟು ದ ಫ್ರಾಡ್ ಅಂತೇಳಿ ನಾವು ಕರಿಬೋದು. ಇದಾದ ನಂತರ ಇನ್ನೊಂದು ಕೇಸ್ ಇದೆ, ಇಂಪೀರಿಯಲ್ ಬ್ಯಾಂಕ್ ವರ್ಸಸ್ ರಾಜ್ಗಿಯೋ ಅಂತೇಳಿ. ಇದರಲ್ಲಿ ಪರ್ಚೇಸರ್ ವಾಸ್ ಗಿಲ್ಟಿ ಆಫ್ ಗ್ರಾಸ್ ನೆಗ್ಲಿಜೆನ್ಸ್. ಪರ್ಚೇಸ್ ಮಾಡೋಂಥನು ಗ್ರಾಸ್ ನೆಗ್ಲಿಜೆನ್ಸ್ನ ನೆಗ್ಲೆಕ್ಟ್ ಮಾಡಿ ಅವನೇನು ಮಾಡಿರ್ತಾನೆ, ಪರ್ಚೇಸ್ ಮಾಡಿರ್ತಾನೆ. ವಾಸ್ ಡೀಮ್ಡ್ ಟು ಹ್ಯಾವ್ ನೋಟಿಸ್. ಸೊ ಅಂಥ ಸಂದರ್ಭದಲ್ಲಿ ಬಿಕಾಸ್ ಆಫ್ ಹಿಸ್ ನೆಗ್ಲಿಜೆನ್ಸ್ ಓನ್ಲಿ ಹಿ ಡಿಡ್ ನಾಟ್ ಚೆಕ್ಡ್. ಬಟ್ ಆದರೆ ಆ ನೆಗ್ಲಿಜೆನ್ಸಿಂದ ಅವನಿಗೇನಾಯಿತು, ಕೋರ್ಟ್ ಏನಂತ ಅರ್ಥ ಮಾಡ್ಕೊಳ್ತು, ಕೋರ್ಟಿಗೆ ಏನಂತ ಪ್ರಿಸ್ಯೂಮ್ಷನ್ ಸಿಕ್ತು ಅಂತಂದರೆ, ಬಟ್ ಹಿ ಹ್ಯಾಡ್ ದ ಚಾನ್ಸ್ ಟು ಚೆಕ್ ಇಟ್ ಥರೋಲಿ, ಬಟ್ ಹಿ ಡಿಡ್ ನಾಟ್. ಅವನು ಚೆಕ್ ಮಾಡಲಿಲ್ಲ. ಆ ಒಂದು ಕಾರಣದಿಂದ ಹಿ ಹ್ಯಾಸ್ ದ ನೋಟಿಸ್ ಆಫ್ ದ ರೈಟ್ಸ್. ಅದ್ರ ಬಗ್ಗೆ ಎಲ್ಲ ನೋಟಿಸ್ ಇತ್ತು, ನೋಟಿಸ್ ಆಫ್ ದ ಬ್ಯಾಂಕ್ ವಿಚ್ ಹ್ಯಾಡ್ ದ ಕಸ್ಟಡಿ ಆಫ್ ದ ಡೇಟ್ಸ್. ಏನಾಗಿರುತ್ತೆ, ಒಂದು ಬ್ಯಾಂಕ್ನಲ್ಲಿ ಆ ಒಂದು ಪ್ರಾಪರ್ಟಿಯ ಕಸ್ಟಡಿ, ಬಿ ಅನ್ನೋ ಪ್ರಾಪರ್ಟಿಯ ಕಸ್ಟಡಿ ಎಲ್ಲ ಬ್ಯಾಂಕ್ನಲ್ಲಿ ಇರುತ್ತೆ. ಅದನ್ನೆಲ್ಲ ಥರೋಗಿ ಚೆಕ್ ಮಾಡ್ದಲೇ ಅವನೇನು ಮಾಡ್ದ, ಟ್ರಾನ್ಸ್ಫರ್ ಮಾಡ್ಕೊಂಡ. ಸೊ ಬಿಕಾಸ್ ಆಫ್ ಹಿಸ್ ಗ್ರಾಸ್ ನೆಗ್ಲಿಜೆನ್ಸ್ ಏನಾಯಿತು, ಕೋರ್ಟ್ ಏನಂತ ಹೇಳ್ತಂತಂದರೆ ಅವನು ಈಸ್ ಗಿಲ್ಟಿ ಆಫ್ ಗ್ರಾಸ್ ನೆಗ್ಲಿಜೆನ್ಸ್ ಅಂತ ಹೇಳ್ತು. ಇದೇ ರೀತಿ ರಿಜಿಸ್ಟ್ರೇಷನ್ ಬಗ್ಗೆ ನಾವು ನೋಡೋದಾದರೆ, ಅಂಡರ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1908 ಇಫ್ ಕಂಪಲ್ಸರಿ, ಈಗ ಯಾವುದಾದ್ರೂ ಒಂದು ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ಸ್ಗಳಿರುತ್ತೆ, ಕಂಪಲ್ಸರಿ ಮಾಡಲೇಬೇಕು ಅನ್ನುವಂಥ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ಸು. ಸೊ ಹಾಗೆ ಅಂಥವನ್ನ ಕಂಪಲ್ಸರಿ ರಿಜಿಸ್ಟರ್ ಮಾಡಿದ್ದಾರೆ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಅದಕ್ಕೆ ರಿಲೇಟೆಡ್ ಇರುವಂಥ ಎಲ್ಲ ಪಾರ್ಟಿಗಳು ಕೂಡ ಅದರ ಬಗ್ಗೆ ಮಾಹಿತಿ ಇದೆ ಅನ್ನುವಂಥದ್ದು. ಓಕೆ, ಅದಾದಮೇಲೆ ಇನ್ನೊಂದು ಆ್ಯಕ್ಚುಯಲ್ ಪೊಸೆಷನ್ ಅಂತ, ಅಂದರೆ ಇನ್ ಕೇಸ್ ಪ್ರಾಪರ್ಟಿ ಅವನ ಹತ್ರ ಬಂದಿದೆ ಅಂತಂದರೆ ಅದರ ನಾಲೆಡ್ಜ್ ಕೂಡ ಇದೆ ಅಂತೇಳಿ ಅರ್ಥ ಆಗುತ್ತೆ. ಸೊ ಅದಕ್ಕೊಂದು ಕೇಸ್ ಏನಿದೆ, ಡೇನಿಯಲ್ ವರ್ಸಸ್ ಡೇವಿಸನ್. ಅದರಲ್ಲಿ ಪೊಸೆಷನ್ ವಿತ್ ದ ಅದರ್ ಪಾರ್ಟಿ ಮಸ್ಟ್ ಬಿ ಇನ್ಕ್ವೈರ್ಡ್. ಸೊ ಅದರಲ್ಲಿ ಪೊಸೆಷನ್ ಇದೆಯಾ, ಅವ್ರಿಗಿತ್ತ ಪ್ರಾಪರ್ಟಿ ಬಗ್ಗೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ಲು, ಈಗ ಎ ಇಂದ ಬಿಗೆ ಒಂದು ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಎ ಇಂದ ಬಿಗೆ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿದಾಗ ಆ್ಯಕ್ಚುಯಲ್ ಪೊಸೆಷನ್ ಬಂದುಬಿಡುತ್ತೆ.
ಆ್ಯಕ್ಚುಯಲ್ ಪೊಸೆಷನ್ ಅಥವಾ ಕನ್ಸ್ಟ್ರಕ್ಟಿವ್ ಪೊಸೆಷನ್ ಬಂದಿದೆ ಅಂತಂದಾಗ ಸೊ ಇಟ್ ಈಸ್ ನಥಿಂಗ್ ಬಟ್ ಇಟ್ ಹ್ಯಾಸ್ ಬಿನ್ ಡೆಲಿವರ್ಡ್, ಅದು ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ. ಸೊ ಅಂಥ ಸಂದರ್ಭದಲ್ಲಿ ನಾವು ಆ್ಯಕ್ಚುಯಲ್ ಪೊಸೆಷನ್ ಬಂದಿದೆಯಾ ಹೆಂಗೆ ಅಂತೇಳಿ ಚೆಕ್ ಮಾಡಬೇಕಾಗುತ್ತೆ. ಬಂದಿದೆ ಅಂತಂದರೆ ಇಟ್ ಈಸ್ ಪ್ರಿಸ್ಯೂಮ್ಡ್ ದ್ಯಾಟ್ ದ ಪಾರ್ಟಿ ಬಿಗೆ ಅದ್ರ ನೋಟಿಸ್ ಎಲ್ಲ ಬಂದಿದೆ, ಸಿಕ್ಕಿದೆ ಅಂತೇಳಿ, ನಾಲೆಡ್ಜ್ ಎಲ್ಲ ಇದೆ ಅಂತೇಳಿ. ಸೊ ಇನ್ನೊಂದು ಯಾವುದು ಅಂತಂದರೆ ನೋಟಿಸ್ ಟು ಏಜೆಂಟ್. ಸೊ ಪ್ರಿನ್ಸಿಪಲ್ಗೆ ನೋಟಿಸ್ ಕೊಡೋದ್ರ ಬದಲು ಏಜೆಂಟ್ಗೆ ಕೊಟ್ಟಾಗ ಅದು ಕೂಡ ಇಟ್ ಈಸ್ ಈಕ್ವಾಲೆಂಟ್ ದಟ್ ದ ನೋಟಿಸ್ ಈಸ್ ಗಿವನ್ ಟು ದ ಪ್ರಿನ್ಸಿಪಲ್. ಸೊ ಅದಕ್ಕೆ ಮೊಹಿರಿ ಬಿಬಿ ವರ್ಸಸ್ ಗಿಲೋಶ್ ಅಂತೇಳಿ ಈ ಕೇಸು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಕೇಸ್ಗಳ ಮೂಲಕ ನಾವು ಪ್ರಿಸಂಪ್ಷನನ್ನು ನಾವು ಗಮನಿಸಿದ್ವಿ. ಪ್ರಿಸಂಪ್ಷನ್, ಲೀಗಲ್ ಪ್ರಿಸಂಪ್ಷನ್ ಫಾರ್ ದ ನೋಟಿಸ್ ಅಂತ ಹೇಳಿ ನಾವು ನಮಗೆ ಕ್ವಶನ್ ಕೇಳಿದಾಗ ಏನಂತ ಬರೀಬೇಕಾಗುತ್ತೆ ಆನ್ಸರ್ಗಳನ್ನು ಅಂತಂದರೆ ಲೀಗಲ್ ಮೀನಿಂಗನ್ನು ಹೇಳಬೇಕಾಗುತ್ತೆ. ಅದಾದ ನಂತರ ಲೀಗಲ್ ಪ್ರಿಸಂಪ್ಷನ್ ಫಾರ್ ದ ಕಂಡೀಷನ್ ಫಾರ್ ದ ನೋಟಿಸ್ನ ಹೇಳಬೇಕಾಗುತ್ತೆ. ನೋಟಿಸ್ನ ಇರುವಂಥ ಟೈಪ್ಸ್ಗಳು ಎಕ್ಸ್ಪ್ರೆಸ್, ಆ್ಯಕ್ಚುಯಲ್ ನೋಟಿಸು, ಕನ್ಸ್ಟ್ರಕ್ಟಿವ್ ನೋಟಿಸು ಅಂತೇಳಿ ಅದನ್ನು ಹೇಳಬೇಕಾಗುತ್ತೆ. ಸೊ ಇಷ್ಟನ್ನೆಲ್ಲ ನಾವು ಗಮನಿಸಬೇಕಾಗುತ್ತೆ. ನೋಟಿಸ್ ಅನ್ನುವಂಥದ್ದು ಭಾಳ ಕಡೆ ಬರುತ್ತೆ. ಎಲ್ಲೆಲ್ಲಿ ಬರುತ್ತೆ ಅಂತ ನಾವು ನೋಡೋದಾದರೆ ನೋಡಿ, ನೋಟಿಸು ಅನ್ನುವಂಥದ್ದು ಸೆಕ್ಷನ್ 39, 40ನಲ್ಲಿ ಬರುತ್ತೆ, 41ನಲ್ಲಿ ಬರುತ್ತೆ, ಅಸ್ಟೆನ್ಸಿಬಲ್ ಓನರ್ ಇದರಲ್ಲಿ ಸೆಕ್ಷನ್ 53ನಲ್ಲಿ ಬರುತ್ತೆ, ಫ್ರಾಡುಲೆಂಟ್ ಟ್ರಾನ್ಸ್ಫರ್ ಸೆಕ್ಷನ್ 53A ಬರುತ್ತೆ, ಪಾರ್ಟ್ ಪರ್ಫಾರ್ಮೆನ್ಸು. ಹಾಗಾಗಿ ಈ ನೋಟಿಸ್ ಅನ್ನುವಂಥ ವರ್ಡನ್ನು ಇಂಟರ್ಪ್ರಿಟೇಷನ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇದರಲ್ಲಿ ನಾನು ಈ ಸೆಕ್ಷನ್ 39 ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈ ಸೆಕ್ಷನ್ 39ನಲ್ಲೂ ಕೂಡ ನೋಟಿಸ್ ಅನ್ನುವಂಥದ್ದು ಬಂದಿದೆ. ನೋಡಿ, ನೋಟಿಸ್ ಅನ್ನೋದು ಇದೆ ಅಂದ ಕೂಡಲೇ ಒಂದು ಕೇಸ್ ಏನಾಗುತ್ತೆ, ಒನ್ ಡೈರೆಕ್ಷನ್ಗೆ ಹೋಗುತ್ತೆ, ಇಲ್ಲ ಅಂದ ಕೂಡಲೇ ಅಪೋಸಿಟ್ ಡೈರೆಕ್ಷನ್ಗೆ ಹೋಗುತ್ತೆ ಅನ್ನೋವಂಥ ಸಂದರ್ಭಗಳಿರುತ್ತೆ. ಉದಾಹರಣೆಗೆ ನೋಡಿ, ಎ ಅನ್ನೋವಂಥ ವ್ಯಕ್ತಿ ಬಿಗೆ ಮೇಂಟೆನೆನ್ಸ್ನ ಕೊಡ್ತಾ ಇರ್ತಾನೆ, ಎವ್ರಿ ಮಂತ್ ಮೇಂಟೆನೆನ್ಸ್ ಅಂತ ಕೊಡ್ತಾ ಇರ್ತಾನೆ. ಆ ಒಂದು ಮೇಂಟೆನೆನ್ಸ್ ಏನಿರುತ್ತಲ್ಲ, ಮೇಂಟೆನೆನ್ಸ್ ಯಾವುದರಿಂದ ಬರ್ತಾ ಇರುತ್ತೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿಯಿಂದ ಬರ್ತಾ ಇರುತ್ತೆ. So A is giving maintenance to B from a property, but later A transfers the property to C. ಸೊ ಟ್ರಾನ್ಸ್ಫರ್ ಮಾಡ್ತಾನೆ ಸಿಗೆ. ಸೊ ಅಂಥ ಸಂದರ್ಭದಲ್ಲಿ ಸಿಗೆ ಗೊತ್ತಿರಬೇಕು ಅಂತಂದರೆ ಇನ್ ಕೇಸ್ ಸಿ ಹ್ಯಾಸ್ ನೋ ನೋಟಿಸ್ ಆಫ್ ಮೇಂಟೆನೆನ್ಸ್. ಸಿಗೆ ಯಾವುದೇ ರೀತಿ, ಈಗ ಸಿಗೆ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಲೋವೆನ್ಸ್ ಕೊಡ್ತಾ ಇರೋದು ಅವನಿಗೆ ಗೊತ್ತಿಲ್ಲ, ಸಿ ಈಸ್ ನಾಟ್ ಅವೇರ್ ಅಂತಂದಾಗ, ಸಿ ಹ್ಯಾಸ್ ನಾಟ್ ಹ್ಯಾವಿಂಗ್ ನೋ ನೋಟಿಸ್ ಅಂತಂದಾಗ ಅವಾಗೇನಾಗುತ್ತೆ, ಸಿ ವಿಲ್ ನಾಟ್ ಬಿ ಲಯಬಲ್ ಆಗಲ್ಲ. ಇನ್ ಕೇಸ್ ಸಿಗೆ ಗೊತ್ತಿತ್ತು ಏನಂತ, ಎ ಅನ್ನೋನು ಬಿಗೆ ಮೇಂಟೆನೆನ್ಸ್ ಕೊಡ್ತಾ ಇದ್ದಾನೆ ಅಂತ ಗೊತ್ತಿತ್ತು ಅಂತಂದಾಗ ಅಂಥ ಸಂದರ್ಭದಲ್ಲಿ ಸಿ ವಿಲ್ ಬಿ ಲಯಬಲ್. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಟಿಸ್ನಲ್ಲಿ. ಸೊ ನೋಟಿಸ್ ಅನ್ನೋದನ್ನು ಭಾಳಷ್ಟು ಕಡೆ ಉಪಯೋಗಿಸ್ತೀವಿ. ನೋಟಿಸ್ ಅಂತಂದರೆ ಏನು, ನೋಟಿಸ್ ಅಂದ ಕೂಡಲೇ ಯಾವ ಸೆಕ್ಷನನ್ನು ನಾವು ಬರೀಬೇಕು ಅನ್ನುವಂಥದ್ದನ್ನೆಲ್ಲ ನಾವು ಗಮನಿಸಿ, ಕೆಲವು ಕೇಸ್ ಲಾಸ್ಗಳನ್ನು ಕೂಡ ನಾವು ಆಲ್ರೆಡಿ ಗಮನಿಸಿದ್ವಿ. ಅದರಲ್ಲಿ ಇಂಪಾರ್ಟೆಂಟ್ ಕೇಸ್ ಲಾಸ್ಗಳು ಯಾವ್ದು ಅಂತಂದರೆ, ಸೊ ಈ ಒಂದು ಪ್ರಿಸಂಪ್ಷನ್ಗೆ ಅಂದರೆ ಈ ನೋಟಿಸ್ ಪ್ರಿಸಂಪ್ಷನ್ಗೆ ಇರ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಮತ್ತು ಕೇಸ್ ಲಾಸ್ಗಳು. ಯಾವುದೂ ಕೋರ್ಟ್ ಪ್ರಿಸಂಪ್ಷನ್ ಮಾಡ್ಕೊಳ್ಬೇಕು ಅಂದರೆ ವಿಲ್ಫುಲ್ ಅಬ್ಸ್ಟೆನ್ಷನ್ನು, ರಿಜಿಸ್ಟ್ರೇಷನ್, ಆ್ಯಕ್ಚುಯಲ್ ಪೊಸಿಷನ್, ನೋಟಿಸ್ ಟು ಏಜೆಂಟ್ ಇಷ್ಟು ಇರಬೇಕು. ಅದಾದ ನಂತರ ಕನ್ಸ್ಟ್ರಕ್ಟಿವ್ ನೋಟಿಸು ಮತ್ತು ಆ್ಯಕ್ಚುಯಲ್ ನೋಟಿಸ್ ಬಗ್ಗೆ ನೋಡಿದ್ವಿ. ಕನ್ಸ್ಟ್ರಕ್ಟಿವ್ ನೋಟಿಸ್ ಬಗ್ಗೆ ಇರ್ತಕ್ಕಂಥ 2 ಕೇಸ್ ಲಾಸ್ಗಳನ್ನು ನೋಡಿದ್ವಿ. ಕನ್ಸ್ಟ್ರಕ್ಟಿವ್ ನೋಟಿಸ್ ಯಾವ ಥರ ಎಲ್ಲ ಇರುತ್ತೆ, ಬೇಸ್ಡ್ ಆನ್ ಸಿಚುಯೇಷನ್ ಇಟ್ ವಿಲ್ ಬಿ ಪ್ರಿಸ್ಯೂಮ್ಡ್. ಸೊ ಇಷ್ಟನ್ನೆಲ್ಲ ನಾವು ಗಮನಿಸಿದ್ವಿ. ಈ ನೋಟಿಸ್ ಅನ್ನುವಂಥದ್ದು ಏನಿದೆಯಲ್ಲ, ಇದು ಕನ್ಸ್ಟ್ರಕ್ಟಿವ್ ನೋಟಿಸ್, ಇದು ಬೇಸ್ಡ್ ಆನ್ ದ ಡಾಕ್ಟ್ರಿನ್ ಆಫ್ ಕನ್ಸ್ಟ್ರಕ್ಟಿವ್ ನೋಟಿಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಿದ್ವಿ. ಸೊ ಇಷ್ಟೆಲ್ಲವೂ ಕೂಡ ನೋಟಿಸ್ ಬಗ್ಗೆ ಇರತಕ್ಕಂಥ ಇದನ್ನು ನಾವು ಚರ್ಚೆ ಮಾಡಿದ್ವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.